ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ 2022ರ GPSTR ಪ್ರಶ್ನೆ ಪತ್ರಿಕೆಯ 4 ಅಂಕದ ಮುಂದುವರೆದ ಪ್ರಶ್ನೆಗಳನ್ನ ನಾವು ಈಗಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ 8 ನಿಮಿಷದಲ್ಲಿ 2 ಪ್ರಶ್ನೆಗಳ ಉತ್ತರವನ್ನ ಕವರ್ ಮಾಡುತ್ತೆ. ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ್ಯಾವು? ಇದು ನೇರವಾದ ಪ್ರಶ್ನೆ ಮತ್ತು ಬಹಳಷ್ಟು ಈಸಿ ಆಗಿರುವಂತಹ ಪ್ರಶ್ನೆ. ಇದರ ಉತ್ತರ ನಾವು ನೋಡೋದಾದ್ರೆ, ಎಲ್ಲ ಪೌರರಿಗೂ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನ ಒದಗಿಸುವುದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಅದೇ ರೀತಿ ಸಮುದಾಯದಲ್ಲಿನ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ಟುವುದು. ಮೂರನೇದು, ಸ್ತ್ರೀ ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು, ಕಾರ್ಮಿಕರ ಯೋಗಕ್ಷೇಮವನ್ನ ರಕ್ಷಿಸುವುದು. 4ನೇ ಅಂಶ ಬಂದ್ಬಿಟ್ಟು, ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಸಹಾಯಧನವನ್ನ ಒದಗಿಸುವುದು. ಅಂದ್ರೆ ಈಗ ಏನ್ ಪೆನ್ಷನ್ಗಳು ಅವೆಲ್ಲ ಸಿಗ್ತಾ ಇದೆಯಲ್ಲ, ಅದು ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಸಿಗೋದನ್ನ ನಾವು ನೋಡ್ಬೋದು. ಅದಾದ ನಂತರ ದೇಶದಾದ್ಯಂತ ಏಕರೂಪ ನಾಗರಿಕ ಕಾನೂನನ್ನ ಜಾರಿಗೆ ತರೋದು, UCC ಜಾರಿಗೆ ತರೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗುತ್ತೆ. ಅದಾದ ನಂತರ 6 ವರ್ಷದವರೆಗಿನ ಎಲ್ಲಾ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾ ಪೂರ್ವ ಶಿಕ್ಷಣವನ್ನ ಕೊಡಲು ರಾಜ್ಯ ಪ್ರಯತ್ನಿಸ್ಬೇಕಂದ್ರೆ ನಮ್ಮ ಅಂಗನವಾಡಿಗಳು, ಬಾಲವಾಡಿಗಳು ಏನೆಲ್ಲ ತೆಗೆದಿದ್ದಾರಲ್ಲ, ಅದು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲೇ ತೆಗೆದಿರೋದನ್ನ ನೋಡ್ಬೋದು. ಅದಾದ ನಂತರ ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳಗಳನ್ನ ರಕ್ಷಿಸಲಿಕ್ಕೆ ಸರ್ಕಾರ ಕ್ರಮವನ್ನು ವಹಿಸುವುದು, ಇದು ಕೂಡ ರಾಜನೀತಿ ನಿರ್ದೇಶಕ ತತ್ವಗಳಾಗಿದೆ. ಅದಾದ ನಂತರ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು, ಇದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ಪ್ರತ್ಯೇಕವಾಗಿ ನ್ಯಾಯಾಂಗ ಇತ್ತಂದ್ರೆ ಅಲ್ಲಿ ನಾವು ಸಮರ್ಥವಾಗಿ ನ್ಯಾಯಾಂಗದ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಮತ್ತು ಯಾವುದೇ ಹಸ್ತಕ್ಷೇಪ ಇರಲಾರದೆ ನ್ಯಾಯ ನಿರ್ಣಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಸಲಹೆಯನ್ನ ಸಂವಿಧಾನದಲ್ಲಿ ನೀಡಲಾಗಿರೋದನ್ನ ನಾವು ನೋಡಬಹುದು. ಅದಾದ ನಂತರ ಮುಂದಿನದಾಗಿ ನೋಡೋದಾದ್ರೆ 9ನೇ ಅಂಶ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವುದು, ರಾಷ್ಟ್ರಗಳ ನಡುವೆ ನ್ಯಾಯಯುತವಾದ ಮತ್ತು ಗೌರವಯುತವಾದ ಸಂಬಂಧವನ್ನ ಕಾಯ್ದುಕೊಂಡು ಬರುವುದು ಹಾಗೂ ಅಂತಾರಾಷ್ಟ್ರೀಯ ವಿವಾದಗಳನ್ನ ಮಧ್ಯಸ್ಥಿಕೆ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಪ್ರೋತ್ಸಾಹಿಸುವುದು, ಇದು ಕೂಡ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವ. ಅದ ನಂತರ ಗ್ರಾಮ ಪಂಚಾಯತಿಗಳನ್ನ ಸ್ಥಾಪಿಸುವುದು ನಾವು ನೋಡ್ತಾ ಹೋಗ್ತೀವಿ. ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹಿಸುವುದು, ಇದಕ್ಕೂ ಕೂಡ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿರೋದನ್ನ ನೋಡಬಹುದು. ಕೃಷಿ ಹಾಗೂ ಪಶು ಸಂಗೋಪನೆಯನ್ನ ವೈಜ್ಞಾನಿಕವಾಗಿ ಅಭಿವೃದ್ಧಿ ಪಡಿಸುವುದು, ಪಾನ ನಿಷೇಧವನ್ನ ಜಾರಿಗೆ ತರುವುದು, ಅಂದ್ರೆ ಮದ್ಯಪಾನ ನಿಷೇಧವನ್ನ ಜಾರಿಗೆ ಮಾಡುವುದು. ಅದಾದ ನಂತರ ವೈಜ್ಞಾನಿಕ ಕೃಷಿಯನ್ನ ಪ್ರೋತ್ಸಾಹಿಸುವುದು. ಈ 14 ಅಂಶಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಇರೋದನ್ನ ನಾವು ನೋಡ್ಬೋದು. ಈ 14 ಅಂಶಗಳನ್ನ ನಾವು ಓದ್ಕೊಂಡು ಹೋಗಿರ್ಬೇಕು. ಅಲ್ಲಿ 40 ಪದಗಳಿಗೆ ಎಷ್ಟು ಸೀಮಿತ ಆಗುತ್ತೆ ಅಷ್ಟನ್ನ ಬರಿತಾ ಹೋಗ್ಬೋದು. ಯಾಕಂದ್ರೆ ಒಂದು 4 ಅಥವಾ 5 ಪಾಯಿಂಟ್ಸ್ ನಾವು ಓದ್ಕೊಂಡು ಹೋಗಿ ಅಂದ್ರೆ ಪರೀಕ್ಷೆಯ ಒತ್ತಡದಲ್ಲಿ ನಾವು 2-3 ಪಾಯಿಂಟ್ಸ್ ಮರೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಷ್ಟು ಪಾಯಿಂಟ್ಸ್ ಇದಾವೆ ಅಷ್ಟು ಪಾಯಿಂಟ್ಸ್ ನಾವು ನೆನ್ಪಿಟ್ಕೊಂಡು ಹೋದ್ರೆ ಅಲ್ಲಿ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಇರೋ ಟೈಮಲ್ಲಿ ನಾವು ಅಷ್ಟೇ ಬರ್ಲಿಕ್ಕೆ ಪ್ರಯತ್ನವನ್ನ ಪಡ್ಬೋದು. ಈಗ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರವನ್ನ ವಿವರಿಸಿ, ಇದು ಕೂಡ 4 ಅಂಕದ ಪ್ರಶ್ನೆ ಆಗಿತ್ತು. ರಾಜ್ಯಪಾಲರು ಕೇಂದ್ರ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಜ್ಯಪಾಲರನ್ನ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ರಾಜ್ಯಕ್ಕೆ ಒಬ್ರು ರಾಜ್ಯಪಾಲರು ಇರ್ತಾರೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ ರಾಜ್ಯಪಾಲರಿಗೆ ಪಕ್ಕದ ರಾಜ್ಯ ಅಥವಾ ಬೇರೊಂದು ರಾಜ್ಯದ ಜವಾಬ್ದಾರಿಯನ್ನ ಕೊಟ್ಟಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಅರ್ಹತೆ, ಅವರ ಅಧಿಕಾರಾವಧಿ, ವೇತನ ಮತ್ತು ಸವಲತ್ತುಗಳ ಬಗ್ಗೆ ನೋಡೋದಾದ್ರೆ ಅವರ ಅರ್ಹತೆಗಳು ಏನೇನಿರ್ಬೇಕು? ಮೊದಲನೇದಾಗಿ ಭಾರತದ ಪ್ರಜೆ ಆಗಿರಬೇಕು, 35 ವರ್ಷ ವಯಸ್ಸು ಪೂರ್ಣಗೊಂಡಿರ್ಬೇಕು, ಅದ್ರ ಜೊತೆಗೆ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಲಾಭದಾಯಕ ಹುದ್ದೆ ಅಂತಂದ್ರೆ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು. ಅದಾದ ನಂತರ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಆಗಿರಬಾರ್ದು. ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದಲ್ಲಿ MLA ಅಥವಾ MP ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇರಬಾರ್ದು. ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯತ್ವ ಹೊಂದಿದ್ರೆ, ಒಂದ್ ವೇಳೆ ರಾಜ್ಯಪಾಲರಾಗಿ ನೇಮಕ ಆಗುವಂತ ಸಂದರ್ಭದಲ್ಲಿ ಅವ್ರೇನಾದ್ರೂ MLA ಅಥವಾ MP ಆಗಿದ್ರೆ ಅವರು ಏನ್ ಮಾಡ್ಬೇಕಾಗತ್ತೆ, ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗುತ್ತೆ. ಅಂದ್ರೆ MLA ಅಥವಾ MP ಸ್ಥಾನಕ್ಕೆ ರಾಜೀನಾಮವನ್ನ ಕೊಡ್ಬೇಕಾಗುತ್ತೆ. ರಾಜ್ಯಪಾಲರ ಅಧಿಕಾರಾವಧಿ ಬಂದ್ಬಿಟ್ಟು 5 ವರ್ಷಗಳು. ರಾಜ್ಯಪಾಲರ ಅವಧಿಗೆ ಮುನ್ನವೇ ರಾಷ್ಟ್ರಾಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನ ನೀಡಬಹುದು. ಅದರ ಜೊತೆಗೆ ರಾಷ್ಟ್ರಾಧ್ಯಕ್ಷರು ರಾಜ್ಯಪಾಲರನ್ನ ಪದಚ್ಯುತಿ ಕೂಡ ಗೊಳಿಸಬಹುದು. ಇವರಿಗೆ ಸಂಸತ್ತು ನಿಗದಿಪಡಿಸಿದ ವೇತನ, ಭತ್ಯೆ ಮತ್ತು ಬಾಡಿಗೆ ರಹಿತ ಅಧಿಕೃತ ನಿವಾಸ ಇರುತ್ತೆ, ಅದಕ್ಕೆ ರಾಜಭವನ ಅಂತೇಳಿ ಕರಿತಾ ಹೋಗ್ತಾರೆ. ಇವರ ಒಂದು ಅಧಿಕಾರಾವಧಿಯಲ್ಲಿ ಅಂದ್ರೆ ರಾಜ್ಯಪಾಲರ ಅಧಿಕಾರಾವಧಿಯಲ್ಲಿ ಇದ್ದಾಗ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡುವಂತಿಲ್ಲ. ನೆಕ್ಸ್ಟ್, ಇವರ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನ ನಾವು ನೋಡೋದಾದ್ರೆ,
ಇಲ್ಲಿ ಸಾಕಷ್ಟು ಅಧಿಕಾರ ಮತ್ತು ಕಾರ್ಯಾಂಗಗಳನ್ನ ನಾವು ಬೇರೆ ಬೇರೆ ಭಾಗಗಳಲ್ಲಿ ಗುರುತಿಸ್ತಾ ಹೋಗ್ತೀವಿ. ಶಾಸನೀಯ ಅಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ, ವಿವೇಚನಾಧಿಕಾರಗಳಂತೇಳಿ ಈ ತರ ನಾವು ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ಒಂದೊಂದಾಗಿ ನೋಡೋದಾದ್ರೆ ಮೊದಲನೇದಾಗಿ ಕಾರ್ಯಾಂಗೀಯ ಅಧಿಕಾರಗಳು. ಇವರ ಕಾರ್ಯಾಂಗೀಯ ಅಧಿಕಾರಗಳು ಏನೇನ್ ನಡೀತಂತಂದ್ರೆ ರಾಜ್ಯದ ಎಲ್ಲಾ ಕಾರ್ಯಾಂಗೀಯ ಅಧಿಕಾರಿಗಳು ರಾಜ್ಯಪಾಲರ ಹೆಸರಲ್ಲೇ ನಡೆಯುತ್ತೆ. ಈಗ ಕೆಲವೊಂದು ಅಧಿಕಾರ ಕಾರ್ಯಗಳನ್ನ ನೋಡೋದಾದ್ರೆ ಕಾರ್ಯಾಂಗದ ಮುಖ್ಯಸ್ಥರಾದ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಯನ್ನು ಹಾಗೂ ಅವರ ಸಲಹೆಯ ಮೇರೆಗೆ ಇತರೆ ಮಂತ್ರಿಗಳನ್ನ ನೇಮಕ ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಇವರು ರಾಜ್ಯದ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯ ಲೋಕಸೇವಾ ಆಯೋಗ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ KPSC ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ, ಸದಸ್ಯರನ್ನ ನೇಮಕ ಮಾಡ್ತಾರೆ. ಅದರ ಜೊತೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಾರೆ. ರಾಜ್ಯ ಮಕ್ಕಳ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರು, ರಕ್ಷಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ನೇಮಕ ಮಾಡೋದ್ರ ಜೊತೆಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಾರೆ. ಅದರ ಜೊತೆಗೆ ಇವರು ರಾಜ್ಯದಲ್ಲಿರುವ ಪ್ರತಿಯೊಂದು ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿರ್ತಾರೆ. ಇವರು ರಾಜ್ಯದ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳನ್ನ ನೇಮಕ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವರು ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿದ್ದು ಉಪಕುಲಪತಿಗಳನ್ನ ಇವರು ಸರ್ಕಾರದ ಒಂದು ಸಲಹೆ ಮೇರೆಗೆ ನೇಮಕವನ್ನ ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ನೆಕ್ಸ್ಟ್ ಶಾಸನೀಯ ಅಧಿಕಾರಗಳನ್ನ ನಾವು ನೋಡೋದಾದ್ರೆ ವಿಧಾನಮಂಡಲದ ಅಧಿವೇಶನವನ್ನ ಕರೆಯುವ, ಮುಂದೂಡುವ ಮತ್ತು ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನ ಇವರು ಹೊಂದಿದ್ದಾರೆ. ವಿಧಾನ ಪರಿಷತ್ತಿಗೆ 1/6 ಸದಸ್ಯರನ್ನ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಹಾಗೂ ಸಹಕಾರ ಚಳವಳಿ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆಯನ್ನ ಪರಿಗಣಿಸಿ ನಾಮನಿರ್ದೇಶನ ಮಾಡುವ ಅಧಿಕಾರವನ್ನ ಯಾರು ಹೊಂದಿದ್ದಾರೆ? ರಾಜ್ಯಪಾಲರು ಹೊಂದಿದ್ದಾರೆ. ಅದರ ಜೊತೆಗೆ ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ತಮ್ಮ ಅಂಕಿತವನ್ನ ಹಾಕುವ ಅಥವಾ ರಾಜ್ಯ ಶಾಸಕಾಂಗಕ್ಕೆ ಮಸೂದೆಯನ್ನ ಮರುಪರಿಶೀಲನೆಗೆ ಹಿಂದಿರುಗಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು ಕೂಡ ಇವರು ಹೊಂದಿದ್ದಾರೆ. ಅವಶ್ಯವಿದ್ದಲ್ಲಿ ರಾಷ್ಟ್ರಾಧ್ಯಕ್ಷರ ಅಂಕಿತಕ್ಕೆ ಆ ಒಂದು ಮಸೂದೆಯನ್ನ ಕಳಿಸುವ ಅಧಿಕಾರವನ್ನ ಇವರು ಹೊಂದಿರೋದನ್ನ ನಾವು ನೋಡಬಹುದು. ಅದರ ಜೊತೆಗೆ ಇವರ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳನ್ನ ನಾವು ನೋಡೋದಾದ್ರೆ ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೆ ಯಾವುದೇ ಹಣಕಾಸಿನ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ರಾಜ್ಯದ ಹಣಕಾಸು ಆಯೋಗ ಹಾಗೂ ರಾಜ್ಯ ಯೋಜನಾ ಮಂಡಳಿಯನ್ನ ರಚಿಸುವ ಅಧಿಕಾರವನ್ನ ರಾಜ್ಯಪಾಲರು ಪಡೆದಿದ್ದಾರೆ. ರಾಜ್ಯದ ತುರ್ತು ನಿಧಿಯಿಂದ ಬರ, ಪ್ರವಾಹ, ಭೂಕಂಪದಂತಹ ಆಕಸ್ಮಿಕ ಘಟನೆಗಳನ್ನ ನಿಭಾಯಿಸಲು ಹಣ ಬಿಡುಗಡೆ ಮಾಡುವ ಅಧಿಕಾರವಿದೆ. ಅಂದ್ರೆ ರಾಜ್ಯದ ಸಂಚಿತ ನಿಧಿ ಯಾರ ನಿಯಂತ್ರಣದಲ್ಲಿರುತ್ತಂತಂದ್ರೆ ರಾಜ್ಯಪಾಲರ ನಿಯಂತ್ರಣದಲ್ಲಿ ಇರುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಈಗ ಅವರ ನ್ಯಾಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನ ನಾವು ನೋಡೋದಾದ್ರೆ ಅಪರಾಧ ಮಾಡಿ ಉಚ್ಚ ನ್ಯಾಯಾಲಯಗಳಿಂದ ಶಿಕ್ಷೆಗೆ ಗುರಿಯಾದವರಿಗೆ ಕ್ಷಮಾದಾನ ನೀಡುವ ಅಧಿಕಾರ ರಾಜ್ಯಪಾಲರಿಗಿರುತ್ತೆ. ಕ್ಷಮಾದಾನ ನೀಡಬಹುದು ಅಥವಾ ಶಿಕ್ಷೆ ಕಡಿಮೆ ಮಾಡುವ ಅಥವಾ ಅದನ್ನ ಮುಂದೂಡುವ ಅಥವಾ ಶಿಕ್ಷೆಯನ್ನು ಬದಲಾಯಿಸುವ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ. ರಾಜ್ಯದ ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನ ನೇಮಿಸುವ ಅಧಿಕಾರ ರಾಜ್ಯಪಾಲರಿಗೆ ಇರುತ್ತೆ. ಅದಾದ ನಂತರ ನಾವು ವಿವೇಚನಾಧಿಕಾರಗಳನ್ನ ನಾವು ನೋಡೋದಾದ್ರೆ ಶಾಸಕಾಂಗ ಅಂಗೀಕರಿಸಿದ ಮಸೂದೆಯನ್ನ ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಾಯ್ದಿರಿಸುವ ವಿವೇಚನಾಧಿಕಾರ ರಾಜ್ಯಪಾಲರಿಗೆ ಬಿಡಲಾಗಿದೆ. ರಾಜ್ಯದಲ್ಲಿ ಸಂವಿಧಾನ ಬಿಕ್ಕಟ್ಟು ಅಥವಾ ವೈಫಲ್ಯ ಉಂಟಾದಾಗ ರಾಷ್ಟ್ರಾಧ್ಯಕ್ಷರಿಗೆ ವರದಿ ಕಳಿಸಿ ರಾಷ್ಟ್ರಪತಿ ಆಡಳಿತವನ್ನು ವಿಧಿಸುವಂತೆ ಶಿಫಾರಸು ಮಾಡುವ ಅಧಿಕಾರವನ್ನು ಕೂಡ ರಾಜ್ಯಪಾಲರು ಹೊಂದಿದ್ದಾರೆ. ಮತ್ತೆ ರಾಜ್ಯ ವಿಧಾನಸಭೆಯಲ್ಲಿ ವಿಶ್ವಾಸವನ್ನ ಕಳೆದುಕೊಂಡ ಮಂತ್ರಿಮಂಡಲವನ್ನ ವಜಾ ಕೂಡ ಮಾಡಬಹುದು. ಇಷ್ಟು ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರ ಕಾರ್ಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೊಂದೆರಡು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೇನೆ. ಎಲ್ರಿಗೂ ಧನ್ಯವಾದಗಳು.